ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಕ್ತಿ ಮಾತಾಡ್ತಿರೋದು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಕ್ತಿ ಟಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಆ್ಯಂಡ್ ಮೊದಲನೇದಾಗಿ ಗೈಸ್, ತುಂಬ ಮಳೆ ಶುರು ಆಗ್ಬಿಡೈತೆ ನಮ್ಮೂರಲ್ಲಿ. ಲಿಟ್ರಲಿ ಆಚೆ ಹೋಗೋಕ್ಕಾಯ್ತಲ್ಲ. ಸೊ ಅಷ್ಟೊಂದು ಮಳೆ ಶುರು ಆಗಿದೆ. ಆ ಕಾರಣದಿಂದ ಸರಿಯಾಗಿ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಇಫ್ ಇನ್ ಕೇಸ್ ನಾನು ಏನಾದರೂ ವಿಡಿಯೋ ಮಾಡಿದ್ರು ಸರಿಯಾಗಿ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ಅಷ್ಟೊಂದು ಮಳೆ ಶುರು ಆಗಿಬಿಟ್ಟಿದೆ ಇಲ್ಲಿ. ಸೊ ಈಗ ಸ್ವಲ್ಪ ಮಳೆ ನಿಂತಿದೆ, ಆ ಕಾರಣದಿಂದ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಆ್ಯಂಡ್ ಇವತ್ತು ಏನಪ್ಪ ಸೀನ್ ಅನ್ನೋದಾದರೆ, ಇವತ್ತು ನಾನೊಂದು ಸಣ್ಣದಾಗಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಮಾಡ್ತಿರೋದು. ಐ ಡೋಂಟ್ ನೋ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದನ್ನ, ಬಟ್ ಚೆನ್ನಾಗಂತ ಬಂದರೆ ನಿಮ್ಮ ಮನೇಲಿ ನೀವು ಟ್ರೈ ಮಾಡ್ಕೊಳ್ಳಿ. ಸೊ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅನ್ನೋದು ಹೋಗಿ ಈಗ ಅಂಗಡಿಗೆ ಹೋಗಿ ತೊಗೊಂಬರ್ಬೇಕು. ಮಳೆ ನಿಂತಿದೆ, ಸೊ ಬರೋಷ್ಟರಲ್ಲಿ ಟಕ್ ಅಂತ ಹೋಗಿ ಎತ್ತಾಕೊಂಡು ಬಂದುಬಿಡೋಣ. ಸೊ ಆ್ಯಂಡ್ ಯಾರ್ಯಾರೆಲ್ಲ ದಯವಿಟ್ಟು ವೀಡಿಯೋಗಳನ್ನ ಹಂಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಡಪಾಯಿನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ. ಸೊ ಬನ್ನಿ ಅಂಗಡಿಗೆ ಹೋಗಿ ಐಟಮ್ಸ್ನ ಎತ್ತಾಕೊಂಬರೋಣ. ಓಕೆ, ಕಮ್ ಆನ್, ಲೆಟ್ಸ್ ಗೋ. ಆಗಲೇ ಹೇಳದ್ ತರನೇ ಸಾಕತ್ ಮಳೆ ಬಂದ್ಬಿಟ್ಟು ಮನೆ ಮುಂದ್ಗಡೆ ಎಲ್ಲ ಫುಲ್. ಏನ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅಂಗಡಿಗೆ ಹೋದ್ರೆ ಸಾಕು ರೆಡಿ ಆಗಿಬಿಡ್ತೀಯಲ್ಲ ಬರೋದಕ್ಕೆ. ಬಾವಣ ನಡಿ, ಚಲ್. ನೋಡಿ ಗೈಸ್, ನೀವು ನೋಡ್ತಾ ಇರ್ಬೋದು ಯಾವ ಥರ ಮನೆ ಮುಂದೆ ನೀರು ತುಂಬೋಗ್ಬಿಟ್ಟಿದೆ. ಅಷ್ಟೊಂದು ನೀರು ತುಂಬ್ಕೊಂಡ್ಬಿಟ್ಟಿದೆ. ಬಟ್ ಆ ಕಡೆನೇ ಬೀಚ್ ಬರೋದು ನಮ್ಮದು ಅಲ್ವಾ. ಸೊ ಅಲ್ಲೇನು ತುಂಬ್ಕೊಂಡಿದೆ ಅಲ್ಲಿ ಆ ಕಡೆ ಹೋಗ್ಬಿಡುತ್ತೆ. ಬಟ್ ಇಲ್ಲಿ ಹಂಗೇ ತುಂಬ್ಕೊಂಡ್ಬಿಟ್ಟಿದೆ. ಸೊ ಇಲ್ಲಿಂದ ಈಜಾಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಬರೋದೇನಾ? ಅಣ್ಣ ರೆಡಿ ಇರ್ತೀನಿ ಯಾವಾಗಲೂ. ಹುಷಾರು. ಸೊ ಯಪ್ಪ, ಇದು ಇವತ್ತಿನ ಅವಸ್ಥೆ. ಸ್ವಲ್ಪ ಮಳೆಗೆ ಗಂಟ್ಲು ಕಟ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ಅವನು ಹೆಸರಿಗಷ್ಟೇ ಬರೋದು ನನ್ನ ಜೊತೆಗೆ, ಬಟ್ ನನಗೂ ಮುಂಚೆನೇ ಓಡೋಗ್ಬಿಟ್ಟಿರ್ತಾನೆ. ಯಾವಾಗಲೂ ಇಷ್ಟೇ, ಬರೋದು ನನ್ನ ಹಿಂದೆ, ಬಟ್ ನನಗೂ ಮುಂಚೆನೇ ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ಚಿಕ್ಕ ಗೈಸ್, ಅನ್ಫಾರ್ಚುನೇಟ್ಲಿ ಅಂಗಡಿ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಮತ್ತೆ ಮನೆ ಕಡೆ ರಿಟರ್ನ್ ಮಾಡಿಕೊಂಡು ಇವಾಗ ನಾವು ಬೈಕ್ ತೊಗೊಂಡು ಈಗ ಆ ಕಡೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಆ ಕಡೆ ಆಸಾಮಿ ಮತ್ತು ವಾಪಸ್ ಬಂದು ಹೋಗಿಲ್ಲ. ಸೊ ಈಗ ನಾವು ಇನ್ನೊಂದು ಕಡೆ ಅಂದರೆ ಬೈಕ್ ತೊಗೊಂಡೇ ಹೋಗ್ಬೇಕು, ಈಗ ಸ್ವಲ್ಪ ದೂರ. ಸೊ ಇಲ್ಲಿ ಏನು ಮಾಡೋಕ್ಕಲ್ಲ, ಬನ್ನಿ ಹೋಗೋಣ. ಇನ್ನೇನು ಮಾಡೋದು, ಬೈಕಿಂದ ಐಟಮ್ಸ್ ಎಲ್ಲ ತೊಗೊಂಡು ಬಂದು ನಿಮಗೆ ನಾನು ಸಿಗ್ತೀನಿ. ಓಕೆ, 1 hour later. ಗೈಸ್, ನಂದು ಈ ಒಂದು ರಿಯಾಕ್ಷನ್ ಏನಕ್ಕಪ್ಪ ಅಂತ ನಿಮಗೆ ಬೈಕ್ ನಿಲ್ಸಿದ ಮೇಲೆ ಹೇಳ್ತೀನಿ. ಗೈಸ್, ಒಂದು ವಿಷಯ ಹೇಳಿದ್ರೆ ನಗ್ದು ಬಿಡ್ತೀರ ನಿಜವಾಗ್ಲೂ. ನಾನು ಜಸ್ಟ್ ಇದೊಂದು ಬಾದಾಮ್ ಪೌಡ್ರ್ ತರೋದಕ್ಕೆ ಎಷ್ಟು ದೂರ ಹೋಗ್ತಂದೆ, ಎಷ್ಟು ಅಂಗಡಿ ಸುತ್ತೋ ನನಗೆ ಗೊತ್ತಿಲ್ಲ. ಬೇಜಾರಾಗೋಗ್ಬಿಡ್ತು. ಹೋಗ್ಲಿ, ಒಂದೊಂದು ಬಾದಾಮ್ ಪೌಡ್ರಿಗೋಸ್ಕರ ಈ ರೇಂಜಿಗೆ ಸುತ್ತಾಡ್ಬೇಕು ಅನ್ಸೋಗ್ಬಿಡ್ತು. ನಮ್ಮೂರಲ್ಲಿ ಬಾದಾಮ್ ಪೌಡ್ರ್ ಸಿಗೋದು ಇಷ್ಟೊಂದು ಕಷ್ಟ ಅಂತ ಇವತ್ತೇ ಗೊತ್ತಾಗಿತ್ತು. ಸೊ ಫೈನಲಾಗಿ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ, ತಗೊಂಡು ಬಂದೆ. ಸೊ ಬನ್ನಿ ಒಳಗೋಣ, ಶುರು ಮಾಡೋಣ. ಓಕೆ. ಆ್ಯಂಡ್ ಗೈಸ್, ಈಗ ನಾನು ಹಾಲನ್ನ ಬಿಸಿ ಮಾಡೋಕ್ಕಂತ ಹೇಳಿದ್ದೀನಿ. ಸೊ ಅದನ್ನ ಈಗ ಕುದಿಬೇಕು. ಈಗ ನೆಕ್ಸ್ಟ್ ನಾವು ತೊಗೊಂಡು ಬಂದಿರೋಂಥ ಐಟಮ್ಸ್ ಏನಪ್ಪ ಅಂತಂದರೆ, ಬ್ರೆಡ್ ತೊಗೊಂಡು ಬಂದಿದ್ದೀನಿ, ಅದಾದಮೇಲೆ 2 ಮೊಟ್ಟೆ ತಂದಿದ್ದೀನಿ, ಅದಾದಮೇಲೆ ತುಪ್ಪ, ಅದಾದಮೇಲೆ ದ ಬೆಸ್ಟ್ ಸೂಪರ್ ಬಾದಾಮ್ ಮಿಲ್ಕ್ ಮಿಕ್ಸ್ ಅಂತ. ಇದನ್ನು ತಗೊಂಡು ಬರೋಷ್ಟರಲ್ಲಿ ಸಾಕು, ಬೇಗ ಆಗೋಯ್ತು ನನಗಂತೂ. ಜಸ್ಟ್ ಮಳೆಯಲ್ಲಿ ಮಿಸ್ ಆಗಿಬಿಟ್ಟೆ. ಸೊ ಇದು ತೊಗೊಂಡು ಬಂದಿದ್ದೀನಿ. ಈಗ ಒಂದೊಂದಾಗೆ ಹೇಳ್ತೀನಿ ಯಾವ್ಯಾವ ಥರ ಅಂತ. ಸೊ ನೋಡಿ, ದಯವಿಟ್ಟು ನನಗೆ ಅಡುಗೆ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಟ್ರೈ ಮಾಡ್ತಾಯಿದ್ದೀನಿ. ಯು ವಾಂಟ್ ಟು ಅಪ್ರಿಷಿಯೇಟ್ ಮೀ, ಬಟ್ ಬೈಯೋಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ಇದನ್ನ ಈಗ ಅಂತ ಕಾಯಬೇಕು, ಆಮೇಲೆ ಸಿಗ್ತೀನಿ. ಅಣ್ಣ ಮೇಲೆ ಬತ್ತವನೇ, ಬಂದ. ಸೊ ಹಾಲಂತೂ ರೆಡಿ ಆಯಿತು. ಈಗ ಹಾಲು ಬಿಸಿ ಆಗಿದೆ. ಈಗ ಇದನ್ನ ತಗೊಂಡು ಸೈಡಿಗೆ ಇಟ್ಬಿಡೋಣ. ಯಾಕೆ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್, ಈಗ ನಾನು ಮಾಡೋ ರೆಸಿಪಿಯಲ್ಲಿ ಇದೇ ಇಂಪಾರ್ಟೆಂಟು. ಸೊ ಇವಾಗ ನಾವು ಇದು ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ನಮ್ಮ ಪಾಡೆಗೆ ಎಲ್ಲ ನಾವು ಸ್ವಲ್ಪ ರೆಸ್ಟ್ ಮಾಡೋಣ. ಸೊ ಇದು ತಣ್ಣಗಾಗೋವರೆಗೂ ಈಗ ನಾವು ವೆಯ್ಟ್ ಮಾಡಬೇಕು.
ಆ ಹಾಲಿಂದು ಪ್ಲೇಟ್ ತೆಗೆದ ತಕ್ಷಣನೇ ಸ್ಮೆಲ್ ಬಂತು ನೋಡಿ ಮೂಗಿಗೆ. ಯಪ್ಪ ಲಿಟ್ರಲಿ ನನಗೆ ಆ ಸ್ಮೆಲ್ ಕಂಡ್ರೆ ಆಗಲ್ಲ. ಬಟ್ ಐಟಮ್ಸ್ ಏನಾದರೂ ಅದ್ರಲ್ಲಿ ಮಾಡಿದ್ರೆ ತಿಂತೀನಿ. ಈಗ ನಾವು ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಲ್ಲಿ ಈಗ ನಾವು ಒಂದು ಎಷ್ಟು ಬೇಕೋ ಅಷ್ಟೇ ನಾವು ಅದನ್ನ ಹಾಲು ಹಾಕ್ಕೊಳ್ಬೇಕು. ಅದರಲ್ಲಿ ಎಲ್ಲನೂ ಯೂಸ್ ಮಾಡೋದು ಬೇಡ. ಆ್ಯಂಡ್ ಗೈಸ್ ಇಲ್ಲಿ ಸೀನ್ ಏನಂದರೆ, ಈಗ ಹಾಲು ತಣ್ಣಗಾಗಬೇಕು. ಬಟ್ ಆ್ಯಕ್ಚುಲಿ ಹಾಲು ಬೇಗನೆ ತಣ್ಣಗಾಗಲ್ಲ. ಸೊ ನಾನು ಆ ಪ್ರೊಸೀಜರಲ್ಲೇ ಬಿದ್ದಿದ್ದೀನಿ. ಎಷ್ಟೇ ಮಾಡಿದ್ರೂ ಆಗ್ತಾನೆ ಇರಲಿಲ್ಲ. ಇನ್ನೂ ಬಿಸಿ ಯಾರೋಗಲಿಲ್ಲ. ಇದು ಫುಲ್ ಇನ್ನೂ ತಣ್ಣಗಾಗಬೇಕು. ಬೇಗ ಆಗು ಬ್ರೋ. ಎಷ್ಟೊತ್ತಂದು ಹಂಗೆ ಇಟ್ಕೊಳ್ಳೋದು, ಒಳ್ಳೆ ಬೆಗ್ಗರ್ ಥರ ಆಮೇಲೆ ಬೇಗ ಬಾಯ್ ಅಂತ ಬಟ್ಲು ಇಟ್ಕೊಂಡು ಕೂತಿದ್ದೀನಿ. ಬೇಗ ಬೀಜು ತಣ್ಣಗಾಗು. ಆ್ಯಂಡ್ ಗೈಸ್ ಹಾಲೀಗ ತಕ್ಕಮಟ್ಟಿಗೆ ತಣ್ಣಗಾಗಿದೆ. ಸೊ ಈಗ ನಾನು ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಅದಕ್ಕೆ. ಸೊ ಇಲ್ಲಿ ನಾನು 2 ಹಾಕ್ಕೊಂಡಿದ್ದೀನಿ, ನೀವು 1 ಹಾಕ್ಕೊಂಡ್ರೆ ಸಾಕು. ಸೊ ಒಂದ್ಸಲಿ ಹಾಕೊಂಡ ತಕ್ಷಣ ನಾವು ಅದನ್ನ ಬೈಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಇವಾಗ ಒಂದು ಸಿಂಗಲ್ ಎಗ್ ಹಾಕ್ಕೊತಾ ಇದ್ದೀನಿ. ಸೊ 3 ಜನ ಅನ್ನೋದಿದ್ರೆ ಸಾಕು, ಜಾಸ್ತಿ ಜನ ಇದ್ದರೆ ನೀವು 2 ಹಾಕ್ಕೊಳ್ಳಿ. ಆ್ಯಂಡ್ ಇದಾದಮೇಲೆ ಒಂದೇ ಒಂದು ಸ್ಪೂನು ನಾವು ಬಾದಾಮ್ ಪೌಡ್ರ್ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡಾದ್ಮೇಲೆ ಅದನ್ನ ಬೀಟ್ ಮಾಡಬೇಕಾಗುತ್ತೆ. ಸೊ ಯಾವ ಥರ ಅಂದರೆ ಆ ಮೇಲ್ಗಡೆ ತುಪ್ಪ ಥರದ್ದು ಯಾವುದು ಕಾಣಿಸ್ಬೋದು, ಅಷ್ಟು ಚೆನ್ನಾಗಿ ನಾವು ಬೀಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದಾದಮೇಲೆ ಫಸ್ಟು ಸ್ಟವ್ ಆನ್ ಮಾಡಿ ಆಮೇಲೆ ತವ ಇಡ್ರಿ. ತವ ಇಟ್ಟಾದ್ಮೇಲೆ ಲೈಟಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಬ್ರೆಡ್ನ ತೊಗೊಂಡು ಇದರಲ್ಲಿ ಡಿಪ್ ಮಾಡಬೇಕು. ಡಿಪ್ ಅಂತಂದರೆ ನೀವು ಅರ್ಧಂಬರ್ಧ ಮಾಡೋಂಗಿಲ್ಲ, ಕ್ಲಿಯರಾಗಿ ಅದನ್ನು ಡಿಪ್ ಮಾಡಿಕೊಂಡು ಟಕ ಅಂತ ಒಂದೊಂದೇ ತವ ಮೇಲೆ ಬಿಡ್ತಾ ಇರಬೇಕು. ಆ್ಯಂಡ್ ಗೈಸ್ ನಮ್ಮನೇಲಿ ಜಾಸ್ತಿ ಜನ ಇಲ್ಲ ಅನ್ನೋ ಕಾರಣದಿಂದ ನಾನು ಬರೀ 3 ಬ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ನಿಮ್ಮ ಮನೇಲಿ ಯಾರಾದರೂ ಫ್ಯಾಮಿಲೀಸ್ ಫ್ರೆಂಡ್ಸ್ ಯಾರಾದ್ರು ಬಂದರೆ ನೀವು ಆರಾಮಾಗಿ ಮಾಡ್ಕೊಡ್ಬೋದು. ಆ್ಯಂಡ್ ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ತಿಂತಾರೆ ಎಲ್ರೂ. ಸೊ ಆರಾಮಾಗಿ ತಿನ್ಬೋದು ಅಂತಲೇ ಹೇಳ್ತೀನಿ. ಆ್ಯಂಡ್ ಎಡ್ಡಿನ ಥರ ಇಟ್ಟಿದ್ದೆ, ಸ್ವಲ್ಪ ಈಗ ತಾನೇ ಸರಿ ಮಾಡ್ಕೊತಾ ಇದ್ದೀನಿ. ಗೈಸ್ ಈಗ ನೀವು ನೋಡ್ತಿದ್ದೀರಲ್ಲ, ಇದೇ ಎಕ್ಸಾಕ್ಟ್ ಕಲರ್ ಬರಬೇಕು ಅದು ರೋಸ್ಟ್ ಮಾಡಿದಾಗ. ಬಟ್ ನಾನೇನು ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ಇನ್ನೂ ಸೀದಿಸ್ಬಿಟ್ಟೆ, ಕರ್ರಾಗಿ ಆಗ್ಬಿಡುತ್ತೆ ಎಲ್ಲನೂ. ಆ್ಯಂಡ್ ಈಗ ನಾನು ಇದಕ್ಕೊಂದು ಫೈನಲ್ ಟಚ್ ಕೊಡ್ತಾ ಇರೋದು ಏನಪ್ಪ ಅನ್ನೋದಾದರೆ, ಇದ್ರ ಮೇಲೆ ನಾನೀಗ ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ. ಏನು ಕೇಳ್ಬೋದು ಕೆಲವೊಬ್ರು, ಏನಕ್ಕೆ ಐಸ್ ಕ್ರೀಮ್ ಹಾಕ್ತಿದ್ದೀರಾ, ಎಲ್ಲ ಹಾಳಾಗೋಯ್ತಾ ಅಂತ. ನಿಜವಾಗ್ಲೂ ಇಲ್ಲ ಗೈಸ್. ಏನಕ್ಕೆ ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ ಅನ್ನೋದಾದರೆ, ಆ ಬಾದಾಮ್ ಫ್ಲೇವರ್ಗೆ, ಆ ಬ್ರೆಡ್ಗೆ ಆ್ಯಂಡ್ ಈ ಐಸ್ ಕ್ರೀಮ್ಗೆ ನಿಜವಾಗ್ಲೂ ಮಸ್ತಾಗಿರುತ್ತೆ. ಸೊ ಆ ಕಾರಣದಿಂದ ನಾನೀಗ ಐಸ್ ಕ್ರೀಮ್ನ ಹಾಕ್ತಾಯಿದ್ದೀನಿ. ಗೈಸ್ ಇದಕ್ಕೆ ಏನು ಹೆಸರಿಡಬೇಕು ಅನ್ನೋದು ನನಗಂತೂ ಗೊತ್ತಿಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಅದೇ ಹೆಸರಿಡ್ತೀನಿ. ಆ್ಯಂಡ್ ಗೈಸ್ ನಾನೀಗ ಫಸ್ಟ್ ಬೈಟ್ ತೊಗೊತಿದ್ದೀನಿ, ಮನೆಯವ್ರಿಗೂ ಯಾರಿಗೂ ಕೊಡ್ದೇನೆ, ಬಿಕಾಸ್ ನಾನು ಮಾಡಿದ್ದಲ್ವಾ ಅದಕ್ಕೆ. ಬಟ್ ತಿಂದಾಗ ನಿಜವಾಗ್ಲೂ ಸಖತ್ತಾಗಿತ್ತು ಟೇಸ್ಟ್. ಮಾತ್ರ ಫಿದಾನೇ ಆಗೋಗ್ಬಿಟ್ಟೆ ನಾನು. ಒಳ್ಳೆ ಬಂತು ಮಾತ್ರ, ನಿಜ ನಂಗೆ ಖುಷಿ ಆಗೋಯ್ತು ನಾನು ಮಾಡಿರೋದಕ್ಕೆ. ಆ್ಯಂಡ್ ಗೈಸ್ ಮಾಡ್ಕೊಂಡು ತಿಂದಿದ್ದಾಯಿತು. ನಾನು ಅಂದ್ಕೊಂಡಾಗ ಥರ ಬಂದಿಲ್ಲ ಅಂತಂದ್ರೂ ಒಳ್ಳೆ ಸಾಕಾದಾಗೆ ಟೇಸ್ಟ್ ಬಂತು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಿಮ್ಮ ಮನೇಲಿ ನೀವು ಒಂದೇ ಒಂದು ಸಲ ಟ್ರೈ ಮಾಡ್ಕೊಂಡು ತಿನ್ನಿ. ಮಲಮ್ಮ ಒಂದು ನಿಮಿಷ ಮೇಲೆ ಹೆಂಗಿತ್ತು, ಚೆನ್ನಾಗಿತ್ತಾ? ಸೊ ನಮ್ಮ ಅಮ್ಮಂಗೆ ಇಷ್ಟ ಆಯಿತು. ಒಂದ್ಸಲಿ ನಿಮ್ಮ ಮನೇಲಿ ನೀವು ಮಾಡ್ಕೊತೀನಿ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಸೊ ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಒನ್ ಮೋರ್ ಥಿಂಗ್, ಸ್ವಲ್ಪ ಏನಾದರೂ ಗಜ್ಜಿ ಬಿಜಿ ಥರ ಏನಾದರೂ ಮಾಡಿದೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ. ಬಿಕಾಸ್ ನನಗೆ ಅಡುಗೆ ಅನ್ನೋ ವಿಷಯಕ್ಕೆ ಸ್ವಲ್ಪ ದೂರ, ನಾನು ಅಟ್ಲೀಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಇದೇ ಥರನೇ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ವ್ಲಾಗ್ಸ್ನ ತರೋಕ್ಕಂತ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇದೆ, ನಾನು ಎಲ್ಲನೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು. ಬಾಯ್.